ಮೇಲೆ ಕೆಳಗೆ ಕಾದೈತೆ ಸೊಕ್ಕೈತೆ. ಏ ಪ್ರಿಯ ಮರಿ, ಈ ಕುಂಕುಮದ ರೇಖೆ ಹಾಕಿರೋದು ಯಾರು? ನಾನೇ. ನೀನಾ? ಅದ್ ಸರಿ, ಏನೋ ಯೋಚನೆ ಮಾಡ್ತಿದ್ಯಲ್ಲ, ಏನ್ ಯೋಚನೆ ಮಾಡ್ತಿದ್ಯಾ? ಇದು ಒಂದ್ ಆಟ. ಏನಾಟ? ಈ ಗೆರೆನ ಕೈಯಿಂದ ಅಳಿಸ್ಬಾರ್ದು, ಬಾಯಿಂದ ಊದಿ ಅಳಿಸ್ಬಾರ್ದು, ಹಾಗೆ ಅಳಿಸ್ಬೇಕು. ಹೇಗೆ? ಈ ಗೆರೆನ ಕೈಯಲ್ಲಿ ಅಳಿಸ್ಬಾರ್ದು, ಬಾಯಿಂದಲೂ ಉರುಬಾರ್ದು, ಹಾಗೆ ಅಳಿಸ್ಬೇಕು. ಮಾಡ್ ತೋರಿಸ್ತೀನಿ. ಹೇಗೆ? ನೋಡ್ತಾ ಇರು. ನಳಿನಾಕ್ಷಿ ನಿನ್ನ ಕೆನ್ನೆ ಮೇಲೆ ಮುರಳಿಗೆ ಕಣ್ಣು ತತ್ತಚಂ ಆಹ ತರಿಗಿಟಚಂ ಆಹ ತತ್ತಚಂ ತರಿಗಿಟಚಂ. ಹಿಂಗೆ ಹೆಂಗೆ? ಸೂಪರ್. ನಿನ್ ತಲೆ ತುಂಬಾ ಬ್ರೇನ್ ಇದೆ. ಬರ್ತೀನಿ ಅಜ್ಜ. ಜಿಂಗ್ ಚಕ್ ಜಿಗಿ ಜಿಗ್ ಚಕ್, ಜಿಂಗ್ ಚಕ್ ಜಿಗಿ ಜಿಗ್ ಚಕ್. ಎಷ್ಟೇ ಆಗ್ಲಿ ನನ್ನ ತಲೆ ವಿಶ್ವೇಶ್ವರಯ್ಯನವ್ರ ತಲೆ ಅಲ್ವಾ, ಅವ್ರ ಪರಂಪರೆಯವನು. ಅಪ್ಪಿ ತಪ್ಪಿ ನಾನು ಆಚೆ ಹೋದ್ರೆ ಜಪಾನವ್ರು ನನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ. ಗಾಯತ್ರಿ. ಅಯ್ಯೋ ಅಪ್ಪ. ಏನಮ್ಮ? ನಾನು ಹಾಕಿದ ಕುಂಕುಮದ ಗೆರೆನೆಲ್ಲ ಯಾರು ಅಳಿಸಿದ್ದು? ಇನ್ಯಾರು? ನಿನ್ನ ತಂದೆಯಾದ ನಾನೇ. ಹೇಗೆ? ಪ್ರಿಯಾ ಹೊರಟು ಹೋದಳು. ಹೇಗೋದ್ಲು ಗೊತ್ತಾ? ಜಿಂಗ್ ಚಕ್ ಜಿಗಿ ಜಿಗ್ ಚಕ್, ಜಿಂಗ್ ಚಕ್ ಜಿಗಿ ಜಿಗ್ ಚಕ್. ಅಯ್ಯೋ ದೇವ್ರೆ, ನಾನು ಮಾಡಿದ ಪ್ರಯತ್ನ ಎಲ್ಲ ಕೆಟ್ಟೋಯ್ತಲ್ಲ. ಅಯ್ಯೋ, ಎಲ್ಲಿ ಯಾರು ಸಾಯ್ತಾರೋ ಭಗವಂತ. ಇವತ್ತು ಶನಿವಾರ, ಸಾವ್ನ ಜಾಗಕ್ಕೆ ಹೋಗಿ ಬಂದಿರ್ತೀಯ. ತಲೆ ಮೇಲೆ ನೀರ್ ಸುಕ್ಕೋ. ಇದೆಲ್ಲ ನಿಂಗೆ ಹೆಂಗ್ ಗೊತ್ತು? ಇದು ಮಾತ್ರ ಅಲ್ಲ, ನನ್ನ ಮಗಳು ಶರೀರದಲ್ಲಿರೋ ನೀನು ಸಾವಿತ್ರಿ ಅಂತಾನೂ ನನಗೆ ಗೊತ್ತು. ರೇ ಚಲಪತಿ, ಇವರೆಲ್ಲ ಯಾಕ್ರೆ ಕರ್ಕೊಂಡ್ ಬಂದಿದ್ದೀರಾ? ಸರ್ಕಸ್ ಟೆಂಟಲ್ಲಿ ಕೊಲೆ ನಡೆದ ಸಂದರ್ಭದಲ್ಲಿ ಆ ಕೊಲೆನ ಪ್ರತ್ಯಕ್ಷವಾಗಿ ಕಂಡಂತಹ ಇಬ್ಬರು ಸಾಕ್ಷಿಗಳನ್ನ ಕರ್ಕೊಂಡ್ ಬಂದಿದ್ದೀನಿ.
ಇವರು ಮಿಸ್ಟರ್ ನಂಜಪ್ಪ. ಇವರು ಸರ್ಕಸ್ ಕಂಪನಿ ಮಾಲೀಕರು ಮಾದಯ್ಯ ಅಂತ. ಗುಡ್. ಹಾ, ಏನ್ ಹೇಳಿ? ಸರ್, ನಾನು ಹೇಳೋದನ್ನು ಸ್ವಲ್ಪ ಕೇಳಿ ಸರ್. ಹಾರ್ಬರ್ ಅಲ್ಲಿ ನಡೆದಿದ್ ಕೊಲೆ, ಸರ್ಕಸ್ ಟೆಂಟಲ್ ನಡೆದಿದ್ ಕೊಲೆ, ಇವೆರಡನ್ನೂ ಮಾಡಿದ್ದು ಆ ದೆವ್ವದ ಕಾರ್ ಸರ್. ಏನ್ರಿ ಇದು ಹುಚ್ಚುಚ್ಚ ಮಾತಾಡ್ತಿದ್ದೀರಾ? ಕಾರ್ ಎಲ್ಲಾದ್ರೂ ಕೊಲೆ ಮಾಡುತ್ತಾ? ನಾನ್ಸೆನ್ಸ್. ನಾನ್ ಇದನ್ನೆಲ್ಲ ನಂಬಲ್ಲ. ಮಿಸ್ಟರ್ ಮಾದಯ್ಯ, ಕೊಲೆಯಾದ ಸೆಲ್ವದೋರೆ ನಿಮ್ಮ ಸರ್ಕಸ್ ಟೆಂಟ್ಗೆ ಯಾವಾಗ ಬಂದ? ಕೊಲೆ ಹ್ಯಾಗ್ ನಡೀತು ಸ್ವಲ್ಪ ಹೇಳ್ತೀರಾ? ಸರ್, ದಯವಿಟ್ಟು ನಾನು ಹೇಳದ್ ಕೇಳಿ ಸರ್. ಸರ್ಕಸ್ ವಿಚಾರ ಮಾತಾಡೋದಕ್ಕೆ ನಾನು ಬೇರೆ ಊರಿಗೆ ಹೋಗಿದ್ದೆ ಸರ್. ನನಗೆ ಈ ಕೊಲೆ ಬಗ್ಗೆ ಯಾವ ವಿಷಯನೂ ಗೊತ್ತಿಲ್ಲ ಸರ್. ಸರ್, ಆದ್ರೆ ಒಂದು ಕ್ಲೂ ಮಾತ್ರ ಇದೆ ಸರ್. ಏನದು ಕ್ಲೂ? ಸರ್ಕಸ್ ಟೆಂಟ್ ಟಾಪ್ ಅಲ್ಲಿ ಒಂದು ಕ್ಯಾಮ್ರಾ ಫಿಕ್ಸ್ ಮಾಡಿದ್ವಿ ಸರ್. ಕೆಳಗಡೆ ಏನೇ ನಡೆದ್ರು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಸರ್. ಬಹುಶಃ ಈ ಕೊಲೆ ಕೂಡ ಖಂಡಿತವಾಗಿ ರೆಕಾರ್ಡ್ ಆಗಿದೆ ಸರ್. ಅದನ್ನ ಪ್ಲೇ ಮಾಡಿ ನೋಡಿದ್ರೆ ಆ ಕೊಲೆಗಾರ ಯಾರಂತ ಕಂಡುಹಿಡಿಬಹುದು ಸರ್. ಹೌದು ಸರ್, ಕರೆಕ್ಟ್ ಸರ್. ಅದನ್ನ ಪ್ಲೇ ಮಾಡಿ ನೋಡಿ ಸರ್, ಗೊತ್ತಾಗುತ್ತೆ. ರೀ, ಅದನ್ನ ಪ್ಲೇ ಮಾಡ್ರಿ. ನಾನು ಮಾಡಿಲ್ಲ ಸರ್, ಸುಳ್ಳು ಸರ್, ಸುಳ್ಳು. ಸರ್ ಸರ್, ಇದನ್ನ ನಂಬೇಡಿ ಸರ್. ನಾನು ಕೊಲೆ ಮಾಡ್ದಾಗ ಮಾಡಿ ಆ ದೆವ್ವದ ಕಾರು ಹೀಗೆಲ್ಲ ಆಟ ಆಡಿಸ್ತಿದೆ ಸರ್. ನನ್ನ ನಂಬಿ ಸರ್, ಪ್ಲೀಸ್ ಸರ್, ಪ್ಲೀಸ್ ನನ್ನ ನಂಬಿ ಸರ್. ಮುಚ್ಚ ಬಾಯಿ ಸಾಕು. ಮೊದ್ಲಿಂದಲೂ ನಿನ್ ಮೇಲೆ ನನ್ಗೆ ಅನುಮಾನ ಇತ್ತು. ಹೋದ್ ವಾರ ನೋಡಿದ್ರೆ ಹಾರ್ಬರ್ ಅಲ್ಲಿ ಒಂದು ಕೊಲೆ ಮಾಡಿದ್ಯಾ, ನಿನ್ನೆ ನೋಡಿದ್ರೆ ಸರ್ಕಸ್ ಟೆಂಟ್ ಅಲ್ಲಿ ಒಂದು ಕೊಲೆ ಮಾಡಿದ್ಯಾ, ಕೇಳಿದ್ರೆ ದೆವ್ವದ ಕಾರ್ ಕೊಲೆ ಮಾಡ್ತು ಅಂತೀಯ. ಸರ್, ನಾನು ನಿಜವಾಗ್ಲೂ Shut ಕೊಲೆ your ಮಾಡಿಲ್ಲ mouth. ಸರ್. ರೇ, ಈ ಘಟನೆ ಆಂಧ್ರ ಗಡಿಯಲ್ಲಿ ನಡೆದಿದೆ. ಇವನ್ನ ಆಂಧ್ರ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿ. ಶಬಾಷ್, ತುಂಬಾ ಚೆನ್ನಾಗಿದೆ. ಎಲ್ಲ ಪೇಪರ್ಗಳಲ್ಲೂ ಹಾಕಿದ್ದಾರೆ, ಎಲ್ಲ ಚಾನೆಲ್ಗಳಲ್ಲೂ ಹೇಳ್ತಾ ಇದ್ದಾರೆ. ಹಾರ್ಬರ್ ಅಲ್ಲಿ ಒಬ್ಬನ, ಸರ್ಕಸ್ ಟೆಂಟ್ ಅಲ್ಲಿ ಇನ್ನೊಬ್ಬನ ಅನ್ಯಾಯವಾಗಿ ನೀನ್ ಸುಟ್ಟಾಕಿ ಸಾಯಿಸಿದ್ಯಲ್ಲೇ. ಆದ್ರೆ ಆ ಕೊಲೆನ ಒಬ್ಬ ಅಮಾಯಕನ ಮೇಲೆ ಹೊರಿಸಿದ್ಯಲ್ಲೇ. ಅರ್ಧ ಸಿನಿಮಾ ನೋಡಿ ಕ್ಲೈಮ್ಯಾಕ್ಸ್ ಹೇಗೆ ಹೇಳೋದು? ಆ ದಿನ ಏನ್ ನಡೀತು ಅಂತ ನಿಂಗ್ ಗೊತ್ತಾ? ಸಾವಿತ್ರಿ, ನಿನ್ನನ್ನು ಕೊಂದವ್ರನ್ನ ನೀನು ಕೊಲ್ಲಬೇಕು, ನಿನ್ನ ಸುಟ್ಟವ್ರನ್ನ ನೀನು ಸುಡಬೇಕು. ಅದಕ್ಕೆ ನೀನು ನನ್ನ ಮಗನ ಶರೀರನ ಹುಡ್ಕೊಂಡು ಬಂದಿದೆಯಲ್ಲ. ಅಯ್ಯೋ, ಇದು ತಪ್ಪಲ್ವಾ? ಹಾವು ಹುತ್ತದಲ್ಲಿದ್ರೆ ಅದಕ್ಕೆ ಕೈ ಮುಗಿಬಹುದು, ಆದ್ರೆ ಅದೇ ಹಾವು ಮನೇಲಿರೋದಕ್ಕೆ ನಾವು ಆಸ್ಪದ ಕೊಡ್ತೀವ? ಬಾಯಮ್ಮ, ನನ್ನ ಆತ್ಮಕ್ ಶಕ್ತಿ ಕೊಟ್ಟಿರೋದು ಈ ಶರೀರನೇ. ಇದನ್ನ ಬಿಟ್ಟು ಹೋದ್ರೆ ನನ್ ಶಕ್ತಿ ಎಲ್ಲ ಹೋಗುತ್ತೆ. ಅಯ್ಯೋ, ಹಾಗಾದ್ರೆ ನಿನ್ ಪ್ರಿಯನ್ ಶರೀರದಲ್ಲೇ ಇರು. ನೀನು ಪ್ರತಿಕಾರ ತೀರೋವರೆಗೂ ನಿನ್ನನ್ನು ಹೋಗು ಅಂತ ನಾನು ಹೇಳೋದಿಲ್ಲ. ಆದ್ರೆ ನಿನ್ನಿಂದ ನಮಗೆ ಯಾವ ತೊಂದರೆನೂ ಆಗ್ಬಾರ್ದು. ಇಲ್ಲಿ ಭಾಷೆ ಕೊಡು. ಬಾಯಮ್ಮ, ನಾನ್ ನಿನ್ ಮಗ್ಳ ದೇಹದಲ್ಲಿ ಇರೋದನ್ನ ನಿನ್ ಗಂಡನ್ ಕೂಡ ಹೇಳ್ಕೊಡ್ದು. ಸರಿ ಸಾವಿತ್ರಿ. ಟೆನ್ಷನ್ ಟೆನ್ಷನ್ ಟೆನ್ಷನ್, ಈ ಡೆಲ್ಲಿಗೆ ಟೆನ್ಷನ್ ಕೊಡೋದ್ರಲ್ಲೇ ಆಗೋಯ್ತು. ಏನ್ ಮಾವ ತುಂಬಾ ಗುಣಗ್ತಾ ಇದೀರಿ? ಏನಿಲ್ಲ ಅಳಿಯಂದ್ರೆ, ಯಾವ್ದು ಟೆನ್ಷನ್ ಅಲ್ಲಿ ನೀವ್ ಹೇಳೋ ಡೈಲಾಗು ನಾನು ಹೇಳ್ಬಿಟ್ಟೆ ಅಷ್ಟೇ. ಬೆಳಿಗ್ಗೆನೆ ಏನ್ ಟೆನ್ಷನ್ ಮಾವ ನಿಮ್ದು? ಏನ್ ಸಮಾಚಾರ? ನೋಡಿ, ನಿಮ್ಮ ಮಗಳಿಗೆ ನಿದ್ರೆಯಲ್ಲಿ ಓಡಾಡೋ ಅಭ್ಯಾಸ ಇದೆ. ಹಗಲೊತ್ತು ನಾನು ಬಾರ್ಬರ್ ಶಾಪ್ಗೆ ಹೋಗಕ್ಕೆ ಹೆದರ್ಕೊಳ್ತೀನಿ. ಅಂಥದ್ರಲ್ಲಿ ಅವಳು ಅಪರಾತ್ರಿ ಒಳಗೆ ಹಾರ್ಬರ್ಗ್ ಹೋಗಿ ಬಂದಿದ್ದಾಳೆ. ಅವಳನ್ನ ಸ್ಕೂಲ್ ಕಳ್ಸೋದಕ್ಕೆ ಗಾಯತ್ರಿ ಈಗ ರೆಡಿ ಮಾಡ್ತಾ ಇದ್ದಾಳೆ. ಹೌದಾ ಮಾವ, ನೀವು ತಮಾಷೆ ಮಾಡ್ತಿಲ್ಲ ತಾನೆ? ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ತಮಾಷೆ ಮಾಡೋ ಏಜ್ ಏನ್ರಿ ನಂದು? ನಾನ್ ಹೇಳ್ತಾ ಇರೋದು 100% ಟ್ರೂತ್. ಅಯ್ಯೋ, ಒಳ್ಳೆ ಟೆನ್ಷನ್ ಆಯ್ತಲ್ಲ. ಲೇ ಗಾಯಿ, ಲೇ ಗಾಯತ್ರಿ. ಅಯ್ಯೋ, ದೇಗುಲ ದರ್ಶನ ಯಾವ ನನ್ನ ಮಗ ನೋಡ್ತಾನೆ ಇದನ್ನ. ಅಯ್ಯೋ, FTV! ಆಹಾ, ಏನ್ ಪರ್ಸನಾಲಿಟಿ, ಏನ್ ತೊಡೆ, ರಸಗುಲ್ಲಾ. ಲೇ ಗಾಯತ್ರಿ, ಮಗುನ ಸ್ಕೂಲ್ ಕಳಿಸ್ತಿದ್ಯಾ? ಅಲ್ವೇ ಮಾರಾಯ್ತಿ, ಮಗುಗೆ ಯಾವ್ದೋ ದೆವ್ವನ ಪಿಶಾಚಿನ ಹಿಡ್ಕೊಂಡಿದ್ದೆ, ಅದನ್ನ ಬಿಡಿಸೋಕೆ ಅಂತ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಿ. ಇವಾಗ ನೋಡಿದ್ರೆ ಸ್ಕೂಲ್ ಕಳಿಸ್ತಾ ಇದ್ಯಾ? ಅಯ್ಯೋ, ಪ್ರೀನ್ ಯಾವ ಪಿಶಾಚಿನೂ ಹಿಡ್ದಿಲ್ಲ. ನನಗೆ ಹುಚ್ಚ ಹಿಡ್ದಿತ್ತು. ಈಗ ಅದ್ ಸರಿ ಹೋಯ್ತು, ಅದಕ್ಕೆ ಅವಳನ್ನ ಸ್ಕೂಲ್ ಕಳಿಸ್ತಾ ಇದ್ದೀನಿ. ನನ್ಗೆ ಯಾಕೋ ಟೆನ್ಷನ್ ತುಂಬಾ ಜಾಸ್ತಿ ಆಗ್ತಿದ್ದಿಲ್ಲಪ್ಪ. ಪ್ರಿಯಾ? ಅಯ್ಯೋ.